ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪಿಂಡಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಹೇಗೆ ಮಾಡೋದು ಅಂತೇಳಿ ಗೊತ್ತಾಗತ್ತೆ ಅಂತ ಹೇಳ್ತಾ ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಒಂದು ಅರ್ಧ KGಯಷ್ಟು ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅಂದರೆ ಹಣ್ಣಾಗಿರುತ್ತೆ ಅಲ್ವಾ, ಹಸಿಮೆಣ್ಸಿನ್ಕಾಯಿ ಹಣ್ಣಾಗಿರುತ್ತೆ ಅಲ್ವಾ, ಅದು ತೊಗೊಂಡಿದ್ದೀನಿ. ತುಂಬ ಒಣಗಿದ್ದೇನು ತೊಗೊಂಡಿಲ್ಲ, ಹಸಿ ಇರೋದನ್ನೇ ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು ಅರ್ಧ KGಯಷ್ಟು. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೀವು ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ತೊಗೊಳ್ಬೋದು. ನಾನು ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ದಿನಗಳ ಕಾಲ ಇಡಬಹುದು ಅಂತ ಹುರ್ಕೊತಾ ಇದ್ದೀನಿ. ನಾನು ಇಲ್ಲಿ ಸಣ್ಣದು ಸ್ವಲ್ಪ ಅಂಚು ಸಣ್ಣ ಇರೋದ್ರಿಂದ ನಾನು ಒಂದು 3 ಟೈಮು ಸ್ವಲ್ಪನೇ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದೇ ಸರಿ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ಹಸಿದು ಹಾಗಾಗಿ ಇರುತ್ತೆ, ಮತ್ತು ತುಂಬ ದಿನ ಇಟ್ಲಿಕ್ಕಾದರೆ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಹಾಕಿ. ಯಾಕಂತ ಹೇಳಿದ್ರೆ ಅದು ಏನು ಎಣ್ಣೆಯಲ್ಲಿ ಎಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿ ಚಟ್ನಿ ಬರುತ್ತೆ ಅಂತಲೇ ಹೇಳ್ಬೋದು. ಕೆಂಪಿಂಡಿ ಇದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರತಿ ಮನೆಗಳಲ್ಲೂ ಸಹ ರೊಟ್ಟಿ ಜೊತೆಯಲ್ಲಿ ಕೆಂಪಿಂಡಿನ ಇಟ್ಟಿರ್ತಾರೆ. ಇದನ್ನು ಇನ್ನೊಂದು ರೀತಿಯಲ್ಲೂ ಮಾಡ್ತಾರೆ. ಬಿಸಿಲಿಗೆ ಹಸಿದನ್ನೇ ರುಬ್ಬಿಟ್ಟು ಬಿಸಿಲಿಗೆ ಸುಮಾರು ದಿನಗಳಷ್ಟು ಬಿಸಿಲಿಗೆ ಇಡುವಂತಹ ಅದನ್ನು ಸಹ ಮಾಡ್ತಾರೆ. ಬಟ್ ನಾವು ಅದನ್ನು ಮಾಡೋದಿಲ್ಲ. ಹಾಗಾಗಿ ನಾನು ಕೆಂಪಿಂಡಿನೇ ಮಾಡ್ತಾಯಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಹ ಆ ಥರ ಹಸಿದನ್ನೇ ರುಬ್ಬಿಟ್ಟು ಎಲ್ಲ ಮಸಾಲೆ ಅಂತ ಹೇಳಿದ್ರೆ ಜೀರಿಗೆ, ಬೆಳ್ಳುಳ್ಳಿ ಇವೆಲ್ಲ ಹಾಕ್ಬಿಟ್ಟು ರುಬ್ಬಿ ಬಿಸಿಲಲ್ಲಿ ಸುಮಾರಷ್ಟು ದಿನ ಏನು ಮಾಡ್ತಾರೆ, ಅದನ್ನು ಬಿಸಿಲಿಗೆ ಇಡ್ತಾರೆ. ಅದು ಸ್ವಲ್ಪ ಬಿಸಿಲಲ್ಲೇ ಇದಾಗಬೇಕು, ಆ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಅದನ್ನು ಕೆಲವು ಜನ ಮಾಡ್ತಾರೆ, ಸ್ವಾಮಿಯವರು ಅಂತಾರಲ್ವ, ಅಂಥವ್ರ ಮನೆಯಲ್ಲಿ ಭಾಳನೇ ಮಾಡ್ತಾರೆ. ನಾರ್ಮಲಾಗಿ ಬೇರೆಯವ್ರ ಮನೆಯಲ್ಲೂ ಮಾಡ್ತಾರೆ ಅಂದ್ಕೊತೀನಿ, ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಾವು ಮಾಡೋದಾದರೆ ಕೆಂಪಿಂಡಿನ ಇದೇ ರೀತಿಯಲ್ಲೇ ಮಾಡೋದು. ಇದನ್ನು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಇದನ್ನು ಕೆಂಪು ಚಟ್ನಿ ಅಂತಾರೆ, ಕೆಂಪಿಂಡಿ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ, ನಾನು ಸಹ ತಿಳ್ಕೊತೀನಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಪೇಷನ್ಸ್ ಇರಬೇಕು ಸ್ವಲ್ಪ. ಯಾಕಂದರೆ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ KGಯಷ್ಟು ಮಾಡ್ತಾ ಇರೋದ್ರಿಂದ ಪೇಷನ್ಸ್ ಇರಬೇಕಾಗತ್ತೆ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. ಮತ್ತು ಒಣೆದನ್ನೇ ಏನಂತ ಹೇಳ್ತೀರ, ನೀರಿಂದ ತೆಗೆದಾಕಿದಷ್ಟೇ ಅದು ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಆಗ ಘಾಟು ಬರೋದಿಲ್ಲ. ಎಣ್ಣೆ ಹಾಕ್ಕೊಳ್ಳೋದಲ್ಲೇ ಹಾಗೆ ಫ್ರೈ ಮಾಡಿಕೊಂಡ್ರೆ ಘಾಟ್ ಜಾಸ್ತಿನೇ ಆಗುತ್ತೆ. ಮನೆಯಲ್ಲಿ ಮಕ್ಕಳೇನಾರು ಇದ್ದರೆ ತುಂಬಾ ಕೆಮ್ಮೆಲ್ಲ ಬಂದುಬಿಡತ್ತೆ. ಇದೇನೆಂದರೆ ಖಾರ ಇರುತ್ತಲ್ವ ಮೆಣಸಿನ್ಕಾಯಿ, ಹಾಗಾಗಿ ತುಂಬ ಖಾರ ಇರುತ್ತೆ ಮೆಣಸಿನ್ಕಾಯಿದು. ಹಾಗಾಗಿ ಸ್ವಲ್ಪ ಘಾಟ್ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಬಂದರೆ ನಿಮಗೆ ಘಾಟ್ ಇರೋದಿಲ್ಲ. ಹಾಗಾಗಿ ನೋಡಿ, ನಾನು ಇನ್ನೂ ಒಂದು ಟೈಮನ್ನು ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಏನೇನು ಬೇಕು ಅಂತಲೂ ಸಹ ಹೇಳ್ತೀನಿ. ಇದು ನಿಮಗೆ ಈಗ ದೋಸೆ ಮಾಡ್ತೀರಿ ಅಲ್ವಾ, ದೋಸೆಗೂ ಸಹ ಹಚ್ಚಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಮಾಡಿದಾಗ ರೊಟ್ಟಿಗೆ, ಚಪಾತಿಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದು ನೋಡಿರಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೆಗಳಲ್ಲಿ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಈಗೆಲ್ಲ ಹೇಗೆಲ್ಲ ಉಪ್ಪಿನಕಾಯಿನ ಸೈಡ್ಸಿಗೆ ಇಟ್ಕೊತೀರಿ ಅದೇ ರೀತಿಯಲ್ಲೇ ಕೆಂಪಿಂಡಿನೂ ಪ್ರತಿ ಊಟದಲ್ಲಿ ನೀವು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕಿರ್ತೀವಿ ಅಲ್ವಾ, ಅದು ಇನ್ನೂ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಖಾರ ತುಂಬ ಇರೋದ್ರಿಂದ ನಾನು ಒಂದು ಮೀಡಿಯಮಲ್ಲಿ ಬೆಲ್ಲ ಹಾಕ್ಕೊಂಡಿರ್ತೀನಿ ರುಬ್ಲಿಕ್ಕೆ, ಅದು ಸಹ ಚೆನ್ನಾಗಿರುತ್ತೆ. ಇದನ್ನು ಮಿನಿಮಮ್ ನೀವು 1 ತಿಂಗಳವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಈಗ ನಾನು ಮೆಣಸಿನ್ಕಾಯಿನ ಏನೇನು ಫ್ರೈ ಮಾಡ್ಕೊಂಬಂದಿದ್ದೀನಿ ಅಲ್ವಾ, ಆ ಮೆಣಸಿನ್ಕಾಯಿನ ಅಷ್ಟನ್ನು ತೊಗೊತಾ ಇದ್ದೀನಿ. ನೀವು ಇದನ್ನು 2 ಟೈಮಲ್ಲಾದರೂ ರುಬ್ಕೊಳ್ಬೋದು. ದೊಡ್ಡ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು. ಇದು ತುಂಬ ಇರೋದ್ರಿಂದ ನೀವು 2 ಜಾರಿಗಾರ ಹಾಕ್ಕೊಬೋದು. ನಾನು ಒಂದೊಂದು ಜಾರಿಗೆ ಸ್ವಲ್ಪನೇ ಹಾಕ್ಕೊಂಡು ರುಬ್ಬಿದ ಮೇಲೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ನುಣ್ಣಗಾಗಬೇಕು ನೋಡಿರಿ. ಈಗ ತರಿಯಾಗಿದೆ. ನಾನು ಇನ್ನೊಂದು ಸ್ವಲ್ಪ ಇರೋದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ಇದಕ್ಕೆ
ಸೇರಿಸ್ಕೊಳ್ತೀನಿ. ಫಸ್ಟು ಇದನ್ನು ಮೆಣಸಿನ್ಕಾಯಿನ ಚೆನ್ನಾಗಿ ರುಬ್ಕೊಂಬರೋಣ. ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡುವ ಹಾಗಿಲ್ಲ ಇದಕ್ಕೆ. ಅದು ಏನು ಮೆಣಸಿನ್ಕಾಯಲ್ಲಿ ಎಣ್ಣೆ ಹಾಕಿರ್ತೀವಿ ಮತ್ತು ಸ್ವಲ್ಪ ಮೆತ್ತಗಿರುತ್ತೆ ಅಲ್ವ, ಅದೇ ಅಡ್ಜಸ್ಟ್ ಆಗುತ್ತೆ. ನಿಮಗೆ ನುಣ್ಣಗೆ ಆಗ್ತಾನೆ ಇಲ್ಲ ಅಂತ ಅಂದರೆ ಮಾತ್ರ ನೀವು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಜೀರಿಗೆ ಸ್ವಲ್ಪ ಕಾಳಿರುತ್ತೆ ಅಲ್ವ, ಹಾಗಾಗಿ ನಾನೇನು ಮಾಡ್ತೀನಿ, ಇದು ಮೆಣಸಿನ್ಕಾಯಿ ಜೊತೆಲಿ 1 ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಇದು 1 ನಿಂಬೆಹಣ್ಣು ಗಾತ್ರದಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲ ಜಾಸ್ತಿ ಖಾರ ಜಾಸ್ತಿ ಆಯಿತು ಅಂದರೆ ಬೆಲ್ಲನೂ ಸಹ ಆ್ಯಡ್ ಮಾಡ್ಕೊಳ್ಬೋದು. 1 ಗೋಲಿ ಸೈಜಿನ ಆಕಾರದಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. 1-2 ಎಸಳಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಏನಿಲ್ಲ ಅಂತ ಹೇಳಿದ್ರೆ 30 ಕಾಳಿನಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಕರಿಬೇವು ಸ್ವಲ್ಪ. ಇದನ್ನು ಚೆನ್ನಾಗಿ ರುಬ್ಕೊಂಬರಬೇಕು, ನೈಸಾಗಿ ರುಬ್ಕೊಂಬರಬೇಕು. ಚೆನ್ನಾಗಿ ರುಬ್ಕೊಂಬಂದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಆಗಿದೆ. ಇದಕ್ಕೆ ನೀವು ಯಾವುದೇ ರೀತಿ ನೀರು ಹಾಕ್ಕೊಂಬಿಡಿ. ರುಬ್ತಾನೆ ಇಲ್ಲ ಅಂದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನನಗೆ ಇದು ತರಿಯಾಗಿ ಚೆನ್ನಾಗಿ ನೈಸಾಗಿ ರುಬ್ಕೊಂಬಂದಿದ್ದೀನಿ. ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಮುಂಚೆನೇ ಆ್ಯಡ್ ಮಾಡ್ಕೊಳ್ಬೇಕಿತ್ತು, ಸ್ವಲ್ಪ ಮಿಸ್ ಆಗಿತ್ತು, ಹಾಗಾಗಿ ಈಗ ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗೇನು ನೀವು ಬೆಳ್ಳುಳ್ಳಿ, ಹುಣಸೆಹಣ್ಣು, ಕರಿಬೇವು ಹಾಕ್ತಿರಲ್ಲ, ಆವಾಗಲೇ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿನೂ ಸಹ ಹಾಕ್ಕೊತಾ ಇದ್ದೀನಿ. ಇದನ್ನು ಎಲ್ಲ ಸೇರಿಸಿ ಚೆನ್ನಾಗಿ ರುಬ್ಕೊಂಬರೋಣ ನೈಸಾಗಿ. ನೋಡಿ, ನಾನು ಸ್ವಲ್ಪ ಒಂದು ಸಣ್ಣ ಟೀ ಗ್ಲಾಸ್ನಲ್ಲಿ 1/4 ಕಪ್ಪು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ನೈಸಾಗಿ ರುಬ್ಕೊಂಬರೋಣ. ರುಬ್ಕೊಂಬಂದಾದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ನೈಸಾಗಿದೆ. ಇದು ಸ್ವಲ್ಪ ಬಿಟ್ಟು ರುಬ್ಬಬೇಕಾಗತ್ತೆ. ಯಾಕಂತೇಳಿದ್ರೆ ರುಬ್ತಾ ಇರ್ತೀವಲ್ವ, ಮಿಕ್ಸಿ ಬಿಸಿಯಾಗಿ ಆಫ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಇದನ್ನು ಹೇಗೆ ಸ್ಟೋರೇಜ್ ಮಾಡಬೇಕು ಅಂತ, 1 ತಿಂಗಳು ಕಾಲ ಇಡಬೇಕು ಅಂತೇಳಿದ್ರೆ ಹೇಗೆ ಇದನ್ನು ಇಟ್ಕೊಬೇಕು ಅನ್ನೋದಾದರೆ, ಇದಕ್ಕೆ ಒಂದು ದಪ್ಪ ತಳದ ಒಂದು ಬಾಣಲೆನ ತೊಗೊಂಡಿದ್ದೀನಿ. ಇದಕ್ಕೆ 4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ಕಾದ ನಂತರ ನಾವು ಸಾಸಿವೆ, ಜೀರಿಗೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಆ ಚಟ್ನಿಯನ್ನು ಬಾಡಿಸ್ಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಆಗ ನಾವು ತುಂಬ ದಿನಗಳ ಕಾಲ ಇಡಬಹುದು. ಹಾಗಾಗಿ ಈಗ ಸ್ವಲ್ಪ ಕಾಯಿಲೆ. ಈಗ ಹೇಗೆ ಮಾಡೋದು, ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಾನು. ಇದಕ್ಕೆ ನೋಡಿ, ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈಗ ಇದು ಬರುತ್ತಲ್ಲ ಸಾಸಿವೆ, ಸಣ್ಣ ಸ್ಪೂನ್ ಬರುತ್ತಲ್ವ, ಅದರಲ್ಲಿ ಸ್ವಲ್ಪ 1/4 ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇದು ಚಟಪಟ ಅಂದ ಮೇಲೆ ನಾನು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತೀನಿ. ಈಗ ನೋಡಿ, ಚೆನ್ನಾಗಿ ಕಾದಿದೆ. ಈಗ ರುಬ್ಬಿರೋಂತಹ ಚಟ್ನಿನ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದು ಒಂದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿದರೆ ನಿಮಗೆ ಚಟ್ನಿ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಸೀದಿರೋ ಥರ ಕಪ್ಪಾಗೆಲ್ಲ ಬರೋದಿಲ್ಲ. ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿಕೊಂಡು ತಳ ಹಿಡಿದ ರೀತಿಯಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು. ಊಟದ ಜೊತೆ ಈ ಚಟ್ನಿನ ಹಾಕ್ಕೊಂಡು ಇದಕ್ಕೆ ಮೊಸರು ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದೇ ಹೇಳಿದೆ ಅಲ್ವಾ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಸಹ ಒಂದು ಮ್ಯಾಚ್ ಆಗುವಂಥ ಒಂದು ಚಟ್ನಿ ಅಂತಲೇ ಹೇಳ್ಬೋದು. ಈ ಥರ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು. ನಾನು ಜಾರಲ್ಲಿರುವಂತಹ ಉಳಿದಿರೋ ಚಟ್ನಿನೆಲ್ಲ ತೊಗೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ವೇಸ್ಟ್ ಮಾಡಬಾರ್ದಲ್ವ. ಹಾಗಾಗಿ ನೋಡಿ, ಚೆನ್ನಾಗಿ ಇದು ಕೈ ಬಿಡದಲೇ ಚೆನ್ನಾಗಿ ಬಾಡಿಸ್ಕೊತಾ ಇರಬೇಕು. ನೀವು ಎಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀರಿ ಅಷ್ಟು ದಿನ ನೀವು ಸ್ಟೋರೇಜ್ ಮಾಡ್ಬೋದು. ಇದನ್ನು ಅಂದರೆ ಒಂದು ಬಾಕ್ಸಲ್ಲಿ ಜಾರಲ್ಲಿ ಹಾಕಿ ತೆಗೆದಿಡ್ಬೋದು. ನೀವೆಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ನಿಮಗೆ ಉಪ್ಪು ಏನಾರು ಕಮ್ಮಿ ಇತ್ತು ಅಂದರೆ ಈಗಲೇ ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಸ್ವಲ್ಪ ಬೆಲ್ಲ ಕಮ್ಮಿ ಅನ್ನಿಸ್ತು. ನಾವು ರುಬ್ಬೇಕಾದ್ರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಮಾಡಿಕೊಂಡೆ. ಯಾಕಂತ ಹೇಳಿದ್ರೆ ಅರ್ಧ ಕೆ ಜಿ ಮೆಣಸಿನ್ಕಾಯಿ ಅಲ್ವಾ, ಸ್ವಲ್ಪ ಖಾರ ಅನ್ನಿಸ್ತು ನನಗೆ. ಹಾಗಾಗಿ ಸ್ವಲ್ಪ ನಾನು ಬೆಲ್ಲನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಅನಿಸಿದರೆ, ತುಂಬ ಖಾರ ಅನ್ನಿಸ್ತು ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲನ ಜಾಸ್ತಿನೇ ಹಾಕ್ಕೊಂಡು ರುಬ್ಕೊಳ್ಳಿ. ನಿಮಗೆ ರುಬ್ತಾನೆ ಅದು ಸರಿಯಾಗಿಬಿಡತ್ತೆ. ಒಂದು ಸ್ವಲ್ಪ ತೆಳ್ಳಗಾಗುತ್ತೆ, ರುಬ್ಬಕ್ಕೂ ಅನುಕೂಲ ಆಗುತ್ತೆ ನೀವು ಬೆಲ್ಲ ಜಾಸ್ತಿ ಹಾಕ್ಕೊಂಡಷ್ಟು. ಬೆಲ್ಲನ ಜಾಸ್ತಿ ಹಾಕ್ಕೊಂಡು ರುಬ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಬೆಲ್ಲ ಜಾಸ್ತಿ ಆದಷ್ಟು ಖಾರಕ್ಕೂ ಬೆಲ್ಲಕ್ಕೂ ಒಂದು ಲೆವೆಲ್ ಆದಾಗ ತುಂಬಾ ಟೇಸ್ಟ್ ಕೊಡುತ್ತೆ.
ನೋಡಿ ಇಷ್ಟೇ. ನೋಡಿದ್ರಿ ಅಲ್ವಾ, ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತ ಹೇಳಿದರೆ ಕೆಂಪಿಂಡಿ. ಇದು ಎಷ್ಟು ಸುಲಭ ಅಲ್ವಾ ಮಾಡೋದು. ಸ್ವಲ್ಪ ಪೇಷನ್ಸ್ ಇದ್ದರೆ ಆರಾಮಾಗಿ ಮಾಡಿಡ್ಕೊಳ್ಬೋದು. ಒಂದು ತಿಂಗಳವರೆಗೂ ಇದನ್ನು ಬೇಕಾದ್ರೆ ನಾವು ಒಂದು ಜಾರಲ್ಲಿ ಹಾಕಿ ತೆಗೆದಿಟ್ಕೊಂಡು ಊಟದ ಜೊತೆಯಲ್ಲಿ ನಾವು ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.